ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸ್ಥವಿಷ್ಠಾಯ ನಮಃ. ಓಂ ತಾ ಅಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವಾರೋಚನೆ ದಿವಃ ಇಂದ್ರಮಿದ್ಗಾಥಿನಃ. ಮಹಾಭಾರತದ ಅನುಶಾಸನ ಪರ್ವದ 311ನೇ ಭಾಗ ಇವತ್ತು ನಾವು ಈಗ ನೋಡಬೇಕಾದದ್ದು. ಭಗವಂತನ 54ನೇಯ ನಾಮ ಇದು, ಸ್ಥವಿಷ್ಠ ಅಂತ, ಮತ್ತು 50ನೇ ಬೃಹತಿ ಮಂತ್ರ ಕೂಡ. ಸ್ಥವಿಷ್ಠ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನ ಈಗ ನಾವು ಮೊದಲೊಂದು ಬಾರಿ ನೋಡಿ ಮುಂದೆ ಆ ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಇರುವಂತಹ ಸಂಬಂಧ ಇತ್ಯಾದಿಗಳನ್ನು ಅವಲೋಕಿಸೋಣ. ಸ್ಥವಿಷ್ಠ ಅಂದ್ರೆ ನಮಗೆ ಗೊತ್ತಿರುವಂತೆ ಅತ್ಯಂತ ದೊಡ್ಡದರಲ್ಲಿ ದೊಡ್ಡದಿದು. ಮತ್ತೆ ಸ್ಥ ಅಂದ್ರೆ ಸ್ಥಿರ, ವಿ ಅಂದ್ರೆ ಪಕ್ಷಿ ಗರುಡ, ಅವನಲ್ಲಿ ಷ್ಠ ಇರುವಂಥವನು, ಗರುಡನನ್ನೇರಿ ಸ್ಥಿರವಾಗಿರುವಂಥವನು. ಮತ್ತೆ ಈ ಶೇಷನಲ್ಲಿ ಇರುವವನು, ಸ್ಥವಿ ಅಂದ್ರೆ ಶೇಷ. ತಿಷ್ಠತಿ ಇತಿ ಸ್ಥವಿ ಭುಜಂಗಮಃ ಅಗ್ನಿಶ್ಚ ಅಂತ ವ್ಯಾಕರಣ ತಜ್ಞರು ವರ್ಣನೆ ಮಾಡುವಂತೆ ಸ್ಥವಿ ಅಂದ್ರೆ ಶೇಷ, ಆ ಶೇಷನಲ್ಲಿ ಮಲಗಿರುವವನು ಅಥವಾ ಅಗ್ನಿಯಲ್ಲಿ ಅಂತರ್ಗತ. ಇದೆಲ್ಲವೂ ಕೂಡ ಅರ್ಥಗಳು ನಮಗೆ ಇದರಿಂದ ವ್ಯಕ್ತ ಆಗ್ತವೆ. ಸ್ಥವಿಷ್ಠ ಅಂದ್ರೆ ಸ್ಥೂಲನಾದಂಥ, ಮಹತ್ತತ್ವದ ಅಭಿಮಾನಿಯಾದಂಥ, ಸ್ಥೂಲ ಅಂದ್ರೆ ಮಹಾನ್ ಅಂತರ್ಥ, ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಮತ್ತು ಪ್ರಾಣ, ಅವನಿಗೂ ನಿಯಾಮಕನಾದಂತಹ ಭಗವಂತನೇ ಸ್ಥವಿಷ್ಠ. ಯುದ್ಧದಲ್ಲಿ ಇರುವಂಥವ್ರು, ಯುದ್ಧದಲ್ಲಿ ತೊಡಗಿದಂಥವರೇ ಸ್ಥಗಳು. ಸ್ಥ ಅಂದ್ರೆ ಯುದ್ಧದಲ್ಲಿರುವಂಥವ್ರು. ಅಂಥ ಭಕ್ತರನ್ನ ಈತ ವಿಶೇಷವಾಗಿ ಮುನ್ನಡೆಸುವಂಥವನು. ವಿ ಅಂದ್ರೆ ವಿಶೇಷವಾಗಿ ಅವರೊಳಗಿದ್ದು ಅವರಿಗೆ ಮಾರ್ಗವನ್ನು ತೋರಿಸುವಂಥವನು. ಯುದ್ಧ ಅಂದ್ರೆ ಕೇವಲ ಖಡ್ಗಾದಿ ಶಸ್ತ್ರಗಳನ್ನು ಧರಿಸಿದಂಥ ಯುದ್ಧ ಮಾತ್ರ ಅಲ್ಲ, ದುಷ್ಟಶಕ್ತಿಗಳ ವಿರುದ್ಧ, ನಮ್ಮೊಳಗೆ ಇರುವಂತಹ ದುಷ್ಟಶಕ್ತಿಗಳ ವಿರುದ್ಧ ನಡೆಯುವಂತಹ ಒಂದು ಹೋರಾಟ ಏನಿರ್ತದೆ, ಅದು ಕೂಡ ಒಂದು ಯುದ್ಧವೇ. ಹಾಗಾಗಿ ಆ ಸಾಧನ ಮಾರ್ಗದಲ್ಲಿ ಸ್ಥ ಇರುವಂಥ ಸಾಧಕರೇನಿದ್ದಾರೆ ಅವರನ್ನ ವಿ ವಿಶೇಷವಾಗಿ, ಸ್ಥ ಅಂದ್ರೆ ಹೊರಡಿಸುವವನು, ಮುನ್ನಡೆಸುವವನು. ಈ ಕಾರಣಕ್ಕಾಗಿ ಅವನನ್ನ ಸ್ಥವಿಷ್ಠ ಅಂತ ವರ್ಣಿಸ್ತಾರೆ. ವಿ ಅಂದ್ರೆ ವಿಶೇಷವಾಗಿ ಅಂತ ಅರ್ಥ ಮಾಡಬಹುದು. ಹಾಗೆ ವಿ ಅನ್ನೋದಕ್ಕೆ ವಿಶಿಷ್ಟರು, ಜ್ಞಾನಿಗಳು, ಸಾಧನ ಮಾರ್ಗದಲ್ಲಿರುವಂತಹ ವಿಶಿಷ್ಟರಾದ ಜ್ಞಾನಿಗಳನ್ನ ನೋಡಿಕೊಳ್ಳುವವನು. ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಾದ ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಅವ್ರ ಜೊತೆಗೇ ಇರುವಂತಹವನು. ಸಾಧನ ಮಾರ್ಗದಲ್ಲಿ ಅವ್ರ ಜೊತೆಗೇನೆ ಆತ ಇದ್ದಾನೆ ಅಂತ ಅರ್ಥ. ಭಗವಂತ ಯಾವತ್ತೂ ಕೂಡ ಸಾಧಕನನ್ನು ಬಿಟ್ಟಿರುವುದಿಲ್ಲ. ಆತ ಸಾಧಕ ಕಷ್ಟದಲ್ಲೇ ಇರಲಿ, ಸುಖದಲ್ಲೇ ಇರಲಿ, ಆತನ ಜೀವನದಲ್ಲಿ ಏಳು ಬರಲಿ ಅಥವಾ ಬೀಳು ಬರಲಿ, ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಸ್ಥ ಹೊರಟಿರುವಂಥ, ಸಾಧನ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಿರುವ ಈ ಜ್ಞಾನಿಯ ಜೊತೆಗೆ ಷ್ಠ ಭಗವಂತ ಇದ್ದೇ ಇದ್ದಾನೆ. ಅದಕ್ಕಾಗಿ ಆತ ಸ್ಥವಿಷ್ಠ ಅಂತ ಕರೆಸ್ಕೊಂಡಿದ್ದಾನೆ. ತನ್ನದೇ ಆದ ಸಂಕಲ್ಪದ ಮೂಲಕ ಅನೇಕ ರೂಪಗಳನ್ನು ತಳಿತಾನೆ, ಕೆಲವು ಬಾರಿ ಸೂಕ್ಷ್ಮ ರೂಪಗಳನ್ನು ಕೂಡ ತಾಳ್ತಾನೆ. ಇವೆಲ್ಲ ಅರ್ಥಗಳು ಆ ಸ್ಥವಿಷ್ಠ ಎಂಬ ಶಬ್ದಕ್ಕೆ ಬರ್ತವೆ.
ಇನ್ನು ಈ 50ನೇ ಬೃಹತಿ ಮಂತ್ರ, ಅದಕ್ಕೂ ಈ ನಾಮಕ್ಕೂ ಇರುವಂತಹ ಸಂಬಂಧ, ಅದರ ವ್ಯಾಖ್ಯಾನ ಇತ್ಯಾದಿಗಳನ್ನ ಈ ಮುಂದಿನಂತೆ ನೋಡೋಣ. ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಹ. ಮತ್ತು ಮುಂದೆ ಇಂದ್ರಮಿದ್ ಗಾಥಿನಃ. ಇಷ್ಟು 50ನೇ ಬೃಹತಿ ಮಂತ್ರ. ಇನ್ನು ಮುಂದಿನಿಂದ ಈಗಾಗಲೇ ನಾನು ಹೇಳಿದಂತೆ ಇನ್ನು ಮುಂದೆಯೂ ಕೂಡ ಅದರಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಅನ್ನೋದನ್ನ ಆಲೋಚನೆ ಮಾಡೋದನ್ನ ಬಿಟ್ಟಿದ್ದೇನೆ ನಾನು. ಈಗ ನಾವು ಓದಿದ ಮಂತ್ರ ಬೃಹತಿ ಮಂತ್ರ ರಘುನಾಥ ತೀರ್ಥರ ವ್ಯಾಖ್ಯಾನದಂತೆ. ಸ್ಥವಿಷ್ಠ ಅನ್ನುವ ಶಬ್ದವನ್ನ ವ್ಯಾಖ್ಯಾನಿಸುವ ಬೃಹತಿ ಮಂತ್ರ ಭಗವಂತರಾಯರ ದೃಷ್ಟಿಯಲ್ಲಿ ವಿಗೋಭಿ ಅದ್ರಿಮೈರಯತ್ ಇಂದ್ರವಾಜೇಶು ನೋವ ಸಹಸ್ರ ಪ್ರಧಾನೇಶು ಚ ಉಗ್ರ ಉಗ್ರಾಭಿರೂತಿಭಿ ಇಂದ್ರಂ ವಯಂ ಮ. ಇದು ಮಂತ್ರ. ಅಕ್ಷರಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಹುದು ಅನೇಕ ಕಡೆ. ಭಗವಂತರಾಯರು ಮತ್ತು ರಘುನಾಥ ತೀರ್ಥರು ಹೇಳಿದ್ದು. ಈ ಹಿಂದೆನೆ ಅದಕ್ಕೆ ಸಮಾಧಾನವನ್ನು ನಾವು ಕೊಟ್ಕೊಂಡಾಗಿದೆ. ಅಕ್ಷರಗಳು ಪ್ರಧಾನ ಆಗ್ತವೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಒಂದು ಮಂತ್ರ ಅದರ ಪಾದಗಳು, ಸಂಪಾದಿತವಾದ ಪಾದಗಳು ಪ್ರಧಾನ ಆಗ್ತವೆ, ಅಕ್ಷರಗಳು ಅಪ್ರಧಾನ ಆಗ್ತವೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಆದ್ದರಿಂದ ಅರ್ಥಕ್ಕೆ ಪ್ರಾಧಾನ್ಯ ಕೊಟ್ಟು ಆ ಅಕ್ಷರಕ್ಕೆ ಇರುವ ಪ್ರಾಧಾನ್ಯವನ್ನು ಹಿಂದಿಟ್ಟು ಇದರ ಅಭಿಪ್ರಾಯಗಳನ್ನು ನೋಡುವುದನ್ನು ಮುಂದುವರಿಸೋಣ. ಏನಾದರೂ ಅದು ಬೃಹತಿಯಂತೆ ಕರೆಸ್ಕೊಳ್ತದೆ, ಪಾದಗಳ ಅಕ್ಷರಗಳ ವ್ಯತ್ಯಾಸ ಸ್ವಲ್ಪ ಇದ್ರೂ ಕೂಡ. ಈಗಾಗಲೇ ನಾವು ನೋಡಿದಂತೆ ತಾಸ್ಯ ಸೂದದೋಹ ಸಹ ಅನ್ನುವ ಮಂತ್ರ ಈ ಒಂದು 2-3 ಮಂತ್ರಗಳ ಹಿಂದೆ ಬಂದಾಗಿದೆ ವಿಶ್ವಕರ್ಮ ಅನ್ನುವುದನ್ನು ನೋಡುವಾಗ. ಅದೇ ಮಂತ್ರವನ್ನ ಇಂದ್ರಮಿದ್ ಗಾಥಿನಃ ಅಂತ ಒಂದು ಸ್ವಲ್ಪ ಪ್ರತ್ಯೇಕವಾದ ಮಂತ್ರವನ್ನ ತೆಗೆದುಕೊಂಡು ಈ 50ನೇ ಬೃಹತಿ ಮಂತ್ರವಾಗಿ ಐತರೇಯ ಆರಣ್ಯಕ ಹೇಳ್ತದೆ. ಐತರೇಯ ಆರಣ್ಯಕದಲ್ಲಿ ಈ ಯಾವ್ಯಾವ ಮಂಡಲದ ವಾಕ್ಯಗಳನ್ನ ಹೇಗೆ ಜೋಡಿಸಬೇಕು, ಕೆಲವು ಬಾರಿ ಸಂಹಿತಾದಲ್ಲೇ ಇರುವಂತಹ ವಾಕ್ಯಗಳನ್ನು ಜೋಡಿಸಿ ಬೃಹತಿಯನ್ನ ನಿರ್ಮಿಸಬೇಕಾಗ್ತದೆ. ಕೆಲವು ಬಾರಿ ಸಂಹಿತಾದಲ್ಲಿರುವ ಕೆಲವು ಮಂತ್ರಗಳು ಮತ್ತೆ ಐತರೇಯ ಆರಣ್ಯಕದಲ್ಲಿರುವಂತಹ ಕೆಲವು ಮಂತ್ರಗಳು ಇವನ್ನ ಜೋಡಿಸಬೇಕಾಗ್ತದೆ. ಈ ಹಿಂದೆ ನಾವು ನೋಡಿದಂತಹ ಯಸ್ಯೇದ ಮಾರಜಃ ಇತ್ಯಾದಿ ವಾಕ್ಯಗಳು, ಮತ್ತೆ ತುಜೋ ಯುಜೋ ವನಂ ಸಹ ಇಂದ್ರಸ್ಯ ರತ್ಯಂ ಅಥವಾ ರಂತ್ಯಂ ಬೃಹತ್, ಈ ಎಲ್ಲ ಮಂತ್ರಗಳು ಐತರೇಯ ಆರಣ್ಯಕದಲ್ಲಿ ಬಂದಿರುವಂಥವು. ರಂತ್ಯಂ ಅಂತ ಆರಣ್ಯಕದಲ್ಲಿ ಕೇಳಿ ಬರ್ತದೆ, ಈಗಿನ ಪುಸ್ತಕಗಳಲ್ಲಿ ಹಾಗೇ ಇದೆ. ರತ್ಯಂ ಅಂತ ಅದನ್ನ ಇಟ್ಕೊಂಡಿದ್ದಾರೆ ರಘುನಾಥ ತೀರ್ಥರು, ರಂತ್ಯಂ ಅಂತ ಇಟ್ಕೊಂಡಿದ್ದಾರೆ ಭಗವಂತರಾಯರು. ಅದು ಮನು ಅನ್ನುವ ನಾಮವನ್ನು ವಿವರಿಸುವಂತಹ 48ನೇ ಬೃಹತಿ ಮಂತ್ರ. ಹೀಗೆಲ್ಲ ಕೆಲವು ನಮ್ಮಂಥವರಿಗೆ ಸುಲಭವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಮಸ್ಯೆಗಳಿವೆ. ಆದರೂ ಈಗಿನ ಮತ್ತೆ ಹಿಂದಿನ ವ್ಯಾಖ್ಯಾನಕಾರರು ಅದನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅಂತ ನೋಡ್ತಾ ನಾವು ಮುಂದುವರಿಬೇಕಷ್ಟೆ. ಈ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಕೃಷ್ಣಯ ಜನ್ವನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಹ ಅನ್ನೋ ಮಂತ್ರಕ್ಕೆ ಅರ್ಥವನ್ನು ನಾವು ಈಗಾಗಲೇ ನೋಡಿ ಆಗಿದೆ ವಿಶ್ವಕರ್ಮ ಅನ್ನುವ ನಾಮವನ್ನ ಶ್ರವಣ ಮಾಡುವಾಗ. ಆದರೂ ಅದರ ಅರ್ಥವನ್ನು ಇನ್ನೊಂದು ಬಾರಿ ನೋಡೋಣ. ಈಗಿಲ್ಲಿ ಪ್ರತ್ಯೇಕವಾಗಿ ಸೇರಿದ್ದು ಇಂದ್ರಮಿದ್ ಗಾಥಿನಃ ಅಂತ. ಋಗ್ವೇದದ 1ನೇ ಮಂಡಲದ 7ನೇ ಸೂಕ್ತವಾಗಿ ಅದು ಕಂಡು ಬರ್ತದೆ. ನಾನು ಅದು ಸೂಕ್ತ ಇತ್ಯಾದಿ ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿರಬಹುದು. 1-7 ಅಂತನ್ನುವುದು ನಿಶ್ಚಿತ.
ಇದಕ್ಕೆಲ್ಲದಕ್ಕೂ ಕೂಡ ಈ ಇಂದ್ರಮಿದ್ ಗಾಥಿನಃ ಅನ್ನೋದನ್ನ ಇಲ್ಲಿ ಜೋಡಿಸಬೇಕು ಅಥವಾ ಮತ್ತೇನನ್ನಾದ್ರೂ ಜೋಡಿಸಬೇಕು ಅನ್ನೋದ್ರ ಬಗ್ಗೆ ವಿದ್ವಾಂಸರಲ್ಲಿ ಗೊಂದಲ ಇರುವಂತೇನೋ ಕಾಣಿಸ್ತದೆ. ಆದರೂ ಇದರ ಶ್ರವಣವನ್ನು ನಾವು ಈ ಮುಂದಿನಂತೆ ಮುಂದುವರಿಸೋಣ. ರಘುನಾಥ ತೀರ್ಥರ ಮತ್ತೆ ಭಗವಂತರಾಯರ ಅದಲ್ಲದೆ ವೇದೇಶ ತೀರ್ಥರ ಒಂದು ಕ್ರಮ ಕೂಡ, ಒಂದು ಪಾಠ ಪದ್ಧತಿ ಕೂಡ, ಸಂಪಾದನಾ ಕ್ರಮ ಕೂಡ ಈ ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟಂತೆ ಉಪಲಬ್ಧ ಇದೆ ಅಂತ ನಾನು ಹಿಂದೆ ಹೇಳಿದ್ದೆ. ಆದರೆ ಆ ವೇದೇಶ ತೀರ್ಥರದು ಹೆಚ್ಚೇನು ಉಪಲಬ್ಧ ಇಲ್ಲ, ಹೀಗೆ ಸುಮ್ಮನೆ ಕೇಳಿ ಬರ್ತದೆ. ಮತ್ತು ಅದು ವೇದೇಶ ತೀರ್ಥರು ರಚನೆ ಮಾಡಿದ್ದು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಗೊಂದಲವೂ ಕೂಡ ವಿದ್ವಾಂಸರಲ್ಲಿದೆ. ಅನೇಕ ಜನ ವಿದ್ವಾಂಸರನ್ನ ನಾನು ಸಂಪರ್ಕಿಸಿದಾಗ ಹಾಗೆ ಅಭಿಪ್ರಾಯ ಕಂಡು ಬಂತು. ಆರಣ್ಯಕ್ಕೆ ಅಸ್ಯ ಮೂಲಂ ಕಿಮಪಿ ನೋಪಲಭ್ಯತೆ. ಇಂದ್ರಮಿದ್ ಗಾಥಿನಃ ಅನ್ನುವುದನ್ನು ಅಲ್ಲಿ ಸೇರಿಸಬೇಕು ಅನ್ನುವುದಕ್ಕೆ ಐತರೆಯ ಆರಣ್ಯಕದಲ್ಲಿ ಮೂಲ ಏನು ಕಂಡು ಬರೋದಿಲ್ಲ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಷ್ಟಾದರೂ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರಿಬ್ಬರೂ ಕೂಡ ಈ ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ಇಂದ್ರಮಿದ್ ಗಾಥಿನಃ ಅಂತ ಹೀಗೆ ಪಾಠಗಳನ್ನು ತಗೊಂಡೇ ಇದ್ದಾರೆ. ಆದರೆ ಇಂದ್ರಮಿದ್ ಗಾಥಿನಃ ಅನ್ನುವುದು ಈ ಹಿಂದೆ ಸೇರಿ ಹೋಗ್ತದೆ. ಮನು ಅನ್ನುವ ನಾಮದ ಜೊತೆಗೆ ಸೇರಿ ಹೋಗ್ತದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಈ ಇಂದ್ರಮಿದ್ ಗಾಥಿನಃ ಅನ್ನುವುದು ಸ್ಥವಿಷ್ಠ ಅನ್ನುವ ನಾಮದ ಜೊತೆಗೆ ಬಂದಿದೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಈ ವ್ಯತ್ಯಾಸಗಳಿರುವುದನ್ನು ಹೇಳಿದ್ದೇನಷ್ಟೆ. ಈಗ ನಾನು ಒಟ್ಟಾರೆ ಅರ್ಥವನ್ನು ಹೇಳಲಿಕ್ಕೆ ಹೊರಟಿರುವುದು ಇಂದ್ರಮಿದ್ ಗಾಥಿನಃ ಅನ್ನುವುದನ್ನ ಈಗಿನ 50ನೇ ಬೃಹತಿ ಮಂತ್ರದ ಜೊತೆಗೆ ಸೇರಿಸಿಕೊಂಡು ರಘುನಾಥ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ ಅನ್ವಯಾರ್ಥ ಮತ್ತು ಅದಕ್ಕೆ ಭಾವಾರ್ಥವನ್ನ ಹೇಳಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಏವಂ ಭೂತಮಿಂದ್ರಂ ಗಾಥಿನಃ ಅನೂಷತ ಇತಿ ವಕ್ಷಮಾಣೇನ ಅನ್ವಯಃ ಅಂತ ಒಂದು ವಾಕ್ಯ ಕಾಣಿಸ್ತದೆ. ಈ ಮಂತ್ರವನ್ನೆಲ್ಲ ಅವ್ರು ಹೇಳಿ ಈ ಮಂತ್ರಕ್ಕೆ ವ್ಯಾಖ್ಯಾನವನ್ನೇನು ಮಾಡಿಲ್ಲ, ಯಾಕೆಂದ್ರೆ ಹಿಂದೆ ಮಾಡಿದ್ದಾರೆ. ಸೂದದೋಹ ಸಹ ಹರೇಹೇ ಪ್ರಾಣಸ್ಯ ವಾ ಅರ್ಥೇ ಪ್ರಶ್ನಯಃ ವೇದವಾಚಃ ಆಪಃ ಗಾವಃ ಋತ್ವಿಜಶ್ಚ ಸೋಮಂ ಶ್ರೀಣಂತಿ ಯೋಜಯಂತಿ. ಜನೇಷು ಆ ತವಸ್ತಮಃ ಪೂರ್ವವತ್ ತೇಜಸ್ವಿತಮಃ ಇತ್ಯಾವೃತ್ಯ ಯೋಜನೀಯಂ. ಜನರಲ್ಲಿ, ಎಲ್ಲ ಜನರಲ್ಲೂ ಕೂಡ ಅತ್ಯಂತ ತೇಜಸ್ವಿಯಾದವನು ಈ ಭಗವಂತ ಅಂತನ್ನುವುದನ್ನ ಇಲ್ಲೂ ಕೂಡ ಇಟ್ಕೊಳ್ಬೇಕು ಅಂತ ರಘುನಾಥ ತೀರ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಇಂದ್ರಮಿದ್ ಗಾಥಿನಃ ಅನ್ನುವುದನ್ನ ಮುಂದಿನ ಮಂತ್ರಕ್ಕೆ ಸೇರಿಸಬೇಕು ಅಂತ ಅವರ ತಾತ್ಪರ್ಯ ಆಗಿದೆ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಅನ್ವಯ ಇಲ್ಲ. ಏವಂ ಭೂತಮಿಂದ್ರಂ, ಎಲ್ಲ ಜನರಲ್ಲೂ ಅತ್ಯಂತ ತೇಜಸ್ವಿಯಾದ ಈ ಭಗವಂತನಿಗಾಗಿ ಗಾಥಿನಃ ಅಂದ್ರೆ ವೇದಶಾಸ್ತ್ರಜ್ಞರಾದವರು ಅನೂಷತ ವೇದವಾಕ್ಯಗಳನ್ನ ಪಠಿಸ್ತಾರೆ. ಅಂಥ ಸೂದದೋಹ ಸಹ ನಮಗೆ ಜ್ಞಾನ ಕರ್ಮ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಡುವ ಭಗವಂತನಿಗಾಗಿ ಪ್ರಶ್ನಿಗಳು ಅಂದ್ರೆ ವೇದವಾಕ್ಯಗಳು, ನೀರು, ಗೋವುಗಳು ಮತ್ತೆ ವಿಷಹ ಅಂದ್ರೆ ಋತ್ವಿಗಳೆಲ್ಲರೂ ಕೂಡ ಈ ಸೋಮವನ್ನ ಸಂಯೋಜಿಸ್ತಾರೆ ಅಂತ ಇಷ್ಟು ಒಟ್ಟಾರೆ ಅರ್ಥವನ್ನ ಅವರು ಬರೆದಿದ್ದಾರೆ. ತವಸ್ತಮಃ ಅಂತ ಹಿಂದಿನ ತ್ವಷ್ಟ ಅನ್ನೋ ಶಬ್ದದಲ್ಲಿ ಇದೆಯಲ್ಲ, ಪಿಶಂಗ ಸದೃಶಮಿಂದ್ರ ಪತಿಸ್ತವಸ್ತಮೋ ಜನೇಶ್ವ ಅಂತ. ಅನೇನ ತವಶಬ್ದಸ್ಯ ಸುಡಾಗಮೆ ತಕಾರಸ್ಯ ಥಕಾರಾದೇಶೆ ಸ್ಥವಶಬ್ದ ತವಶಬ್ದ ಪರ್ಯಾಯ. ತವಹ ಅಂತ ಹಿಂದಿದೆ, ಅದನ್ನು ಇಲ್ಲಿ ಆವೃತ್ತಿ ಮಾಡಿ ಸೇರಿಸಿಕೊಳ್ಬೇಕು ಅಂತ ರಘುನಾಥ ತೀರ್ಥರು ಅಭಿಪ್ರಾಯಪಟ್ಟಿದ್ದಾರೆ. ತವಹ ಅಂದ್ರೆ ತೇಜಸ್ವಿ ಅಂತ ಅರ್ಥ. ಅದಕ್ಕೆ ಸುಟ್ ಅಂತ ಒಂದು ವ್ಯಾಕರಣದ ರೀತಿಯ ಆಗಮ, ವ್ಯಾಕರಣ ಶಾಸ್ತ್ರದ ಆಗಮ ಅದು. ಅಲ್ಲಿ ಆ ಸುಟ್ ಆಗಮ ಬಂದಿದ್ದರಿಂದ ತಕಾರವು ತವ ಎಂಬಲ್ಲಿನ ತಕಾರ ಥಕಾರವಾಗಿ ಪರಿಣಮಿಸಿ ಸ್ಥವ ಆಗಿದೆ.
ಅದು ಸ್ಥವ ಅಂದ್ರೂ ತವ ಅಂದ್ರೂ ಅರ್ಥ ಒಂದೇ, ಎರಡಕ್ಕೂ ತೇಜಸ್ವಿ ಅಂತಾನೆ ಅರ್ಥ. ಅದಕ್ಕೆ ಮುಂದೆ ಅತಿಶಯಾರ್ಥೆ ಇಷ್ಠನ್, ಗರಿಷ್ಠ, ಕನಿಷ್ಠ, ಪಾಪಿಷ್ಠ ಇತ್ಯಾದಿ ಶಬ್ದಗಳನ್ನು ಬಳಕೆ ಮಾಡ್ತೇವೆ ನಾವು. ಅದರಲ್ಲೇ ಅತ್ಯಂತ ಅತಿಶಯ ಪಾಪಿ, ಪಾಪಿಯಾನ್, ಪಾಪಿಷ್ಠ, ಗುರು, ಗರಿಯಾನ್, ಗರಿಷ್ಠ. ಗರಿಷ್ಠ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತದೆ. ಅತಿಶಯೇನ ಸ್ಥವ ಸ್ಥವಿಷ್ಠ, ಅತ್ಯಂತ ತೇಜಸ್ವಿಯಾದವನೇ ಸ್ಥವಿಷ್ಠ ಅಂತ ಈ ಅರ್ಥ ಈ ಸ್ಥವಿಷ್ಠ ಎಂಬ ಶಬ್ದದ ವ್ಯಾಖ್ಯಾನವನ್ನ ಮಾಡುವಂತಹ ಈ 50ನೇ ಬೃಹತಿ ಮಂತ್ರದಿಂದ ಬರ್ತದೆ. ಮೂಲತಃ ಇಲ್ಲಿ ತವಹ ಅನ್ನೋ ಶಬ್ದ ಇಲ್ಲದೆ ಇರಬಹುದು, ಅದನ್ನು ಹಿಂದಿಂದ ತಗೊಳ್ಬೇಕು. ರಘುನಾಥ ತೀರ್ಥರ ಅಭಿಪ್ರಾಯದಲ್ಲಿ ಪತಿಸ್ತವಸ್ತಮೋ ಜನೇಶ್ವ ಅನ್ನುವ ಹಿಂದಿನ ಮಂತ್ರದಿಂದ ತಗೊಳ್ಬೇಕು ಅಂತ ಅವರ ಅಭಿಪ್ರಾಯ. ಹೀಗೆ ತವಸ್ತಮ ಅನ್ನುವ ಶಬ್ದಕ್ಕೂ ಸ್ಥವಿಷ್ಠ ಅನ್ನುವ ಶಬ್ದಕ್ಕೂ ಒಂದು ಸಂಬಂಧ ಇದೆ ಅನ್ನುವುದು ರಘುನಾಥ ತೀರ್ಥರ ಅಭಿಪ್ರಾಯ. ಗಾಥಿನಃ ಅಂದ್ರೆ ಸಾಮವೇದವನ್ನು ಹಾಡುವಂಥವರು ಅಂತ ಭಗವಂತರಾಯರು ಅರ್ಥ ಬರ್ತಿದ್ದಾರೆ. ಅದು ಈ ಸ್ಥವಿಷ್ಠ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಲಿಲ್ಲ. ಆದರೂ ಇಂದ್ರಮಿತ್ ಗಾಥಿನಃ ಅನ್ನೋದನ್ನು ವ್ಯಾಖ್ಯಾನಿಸುವಾಗ ಆ ಥರ ಹೇಳಿದ್ದಾರಷ್ಟೆ. ಆದ್ರೂ ಹಾಗಾದ್ರೆ ಗಾಥಾ ಅಂದ್ರೆ ಗೀತಾ, ಹಾಡು, ಸಾಮವೇದದ ಹಾಡುಗಳು ಅಂತ ಅವರ ತಾತ್ಪರ್ಯ ಆಗಿದೆ. ಈಗ ನಾನು ಭಾವಿಸಿದಂತೆ ಇದರ ಭಾವಾರ್ಥ ಮತ್ತು ಅನ್ವಯಾರ್ಥಗಳು ಏನಾಗ್ತವೆ ಅಂತ ಅನ್ನೋದು ನೋಡೋಣ. ಮೊದಲು ಭಾವಾರ್ಥ ನೋಡೋಣ. ದ್ಯುಲೋಕದಲ್ಲಿ ಚೆನ್ನಾಗಿ ಪ್ರಕಾಶಿಸುವಂತಹ ಸೂರ್ಯ, ಚಂದ್ರ, ವಿದ್ಯುತ್ ಎಂಬ 3 ಲೋಕಗಳಲ್ಲಿರುವಂತಹ ದೇವತೆಗಳೇನಿದ್ದಾರೆ ಅವರ ಅಭಿವ್ಯಕ್ತಿ ಸ್ಥಾನವಾದದ್ದು ಈ ಯಜ್ಞ. ಯಜ್ಞದಲ್ಲಿಯೇ ಆ ದೇವತೆಗಳು ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಆ ಯಜ್ಞದಲ್ಲಿ ಪೃಷ್ಣಿಗಳು ಅಂದ್ರೆ ವೇದವಾಕ್ಯಗಳು. ಪೃಷ್ಣಿ ಅಂದ್ರೆ ಯಾಕೆ ವೇದವಾಕ್ಯ ಯಾಕೆ ಅಂತ ಅನ್ನೋದು ಹಿಂದೆ ನೋಡಿದ್ದೇವೆ. ಪರಮಾತ್ಮನ ಕುರಿತಾದ ಪ್ರಶ್ನಕ್ಕೆ ಅದೇ ಉತ್ತರ. ಅತ್ಯಂತ ಪ್ರಶಂಸನೀಯವಾದದ್ದೇ ಈ ವೇದ, ಆದ್ರಿಂದ ಅದು ಪೃಷ್ಣಿ. ಮತ್ತು ಗಾಥಿಗಳು ಅಂದ್ರೆ ವೇದಜ್ಞರಾದಂತಹ ಜ್ಞಾನಿಗಳು, ಪ್ರಜೆಗಳು. ಇವರು ಈ ಯಜ್ಞದಲ್ಲಿ ಆ ಭಗವಂತನಿಗಾಗಿ ಪೂಜೆ ಮಾಡ್ತಾರೆ, ಯಜ್ಞವನ್ನು ಭಗವಂತನಿಗಾಗಿ ಮಾಡ್ತಾರೆ. ಭಗವಂತ ಎಂಥವನು? ಎಲ್ಲರಿಗೂ ಕರ್ಮ, ಜ್ಞಾನ, ಶಕ್ತಿಗಳನ್ನು ಕೊಡುವಂಥ ಸೂದದೋಹ ಅನಿಸಿಕೊಂಡಿರುವ ಪರಮಾತ್ಮ. ಆ ಪರಮಾತ್ಮನ ಪ್ರೀತಿಗಾಗಿ ಸರ್ವೈಶ್ವರ್ಯ ಸಂಪನ್ನವಾದ, ಸರ್ವೋತ್ತಮವಾದ ಯಾವ ಅಳತೆಗೂ ಸಿಕ್ಕದಂಥ ಆತನ ಸೋಮ ಎಂಬ ರೂಪವನ್ನು ಅವರು ಪೂಜಿಸ್ತಾರೆ, ಹೋಮಿಸ್ತಾರೆ ಅಂತ ಈ ಮಂತ್ರಕ್ಕೆ ನಾನು ಭಾವಾರ್ಥವನ್ನ ಮಾಡಿಕೊಂಡಿದ್ದೇನೆ. ಹಾಗಾದ್ರೆ ಅದರ ಅನ್ವಯಾರ್ಥ ಏನಾದೀತು? ಅದು ಈ ಮುಂದಿನಂತೆ. ನನ್ನ ದೃಷ್ಟಿಯಲ್ಲಿ ಇಂದ್ರಮಿತ್ ಗಾಥಿನಃ ಅನ್ನುವುದು ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದೇನೂ ಆಗಬೇಕಾದ್ದಿಲ್ಲ, ಅದನ್ನು ಇಲ್ಲೇ ಸೇರಿಸ್ಕೊಳ್ಳೋಣ ಇದೇ ಮಂತ್ರಕ್ಕೆ. ಮತ್ತೆ ಪತಿಸ್ತವಸ್ತಮಃ, ತವಸ್ತಮಃ, ತೇಜಸ್ವಿತಮ ಅಂತ ಹಿಂದಿನ ಮಂತ್ರದಲ್ಲಿ ಏನೋ ಒಂದು ಶಬ್ದ ಇತ್ತು, ಅದನ್ನು ಇಲ್ಲಿ ಆವೃತ್ತಿ ಮಾಡಿಕೊಳ್ಬೇಕು ಅಂತ ರಘುನಾಥ ತೀರ್ಥರು ಹೇಳಿದ್ರು ಕೂಡ ನನ್ನ ಅನ್ವಯಾರ್ಥ ಮತ್ತು ಭಾವಾರ್ಥದಲ್ಲಿ ಅದನ್ನು ಅನ್ವಯ ಮಾಡಿಕೊಂಡಿಲ್ಲ. ಆ ಥರ ಅನ್ವಯ ಮಾಡಿಕೊಂಡು ಅದಕ್ಕೆ ಅರ್ಥವನ್ನು ಹೇಳುವುದು ಒಂದು ಕ್ರಮ, ನನಗೆ ತೋಚಿದ್ದು ಮತ್ತೊಂದು ಕ್ರಮ. ಆ ಕ್ರಮ ಶ್ರೇಷ್ಠವಾದದ್ದೇ, ರಘುನಾಥ ತೀರ್ಥರು ಹೇಳಿದ ಕ್ರಮ ಶ್ರೇಷ್ಠವಾದದ್ದೇ. ನನಗನಿಸಿದಂಥ ಕನಿಷ್ಠವೇ ಆದರೂ ಕೂಡ ಮತ್ತೊಂದು ಕ್ರಮ, ಅದನ್ನ ತಮ್ಮ ಎದುರಿಗೆ ಹೇಳ್ಕೊಳ್ತೇನೆ ಅಷ್ಟೇ. ಅನ್ವಯಾರ್ಥ ಹೀಗಾಗ್ತದೆ. ತಾಹ ಪೃಷ್ಣಯ, ಆ ವೇದವಾಕ್ಯಗಳು, ವೇದವಾಕ್ಯಾನಿ. ಗಾಥಿನಃ ಅಂದ್ರೆ ವೇದಜ್ಞಾಹ. ಗಾಥಿನಃ ಅಂದ್ರೆ ವೇದಜ್ಞಾಹ ವಿಶಶ್ಚ, ವೇದಜ್ಞರಾದಂತಹ ವಿಷಿಗಳು ಅಂದ್ರೆ ಪ್ರಜೆಗಳು. ದಿವಹ, ದ್ಯುಲೋಕದ ತ್ರಿಷು ಆರೋಚನೆ, ತ್ರಿಷು 3 ಆರೋಚನೆ ಅಂತ ವೇದದಲ್ಲಿರೋ ಶಬ್ದ. ಆರೋಚನೆ ಅನ್ನೋದಕ್ಕೆ ಆರೋಚನೇಶು ಅಂತ ಬಹುವಚನದ ಅರ್ಥ ಆಗ್ತದೆ. ಆ 3 ಲೋಕಗಳು, ಪ್ರಕಾಶಿಸ್ತಿರುವಂತಹ 3 ಲೋಕಗಳು, ಆದಿತ್ಯ, ಚಂದ್ರ, ವಿದ್ಯುತ್ ಅನ್ನೋ 3 ಲೋಕಗಳು. ಆ ಲೋಕಗಳಲ್ಲಿರುವ
ದೇವಾನಾಂ ದೇವತೆಗಳ, ಜನ್ಮನ್ ಅದಕ್ಕೆ ಜನ್ಮನಿ ಅಂತ ಅರ್ಥ, ಸಪ್ತಮಿ ವಿಭಕ್ತಿ ಅರ್ಥ ಆಗ್ತದೆ ಅದಕ್ಕೆ. ಜನ್ಮವಾದ ಯಜ್ಞದಲ್ಲಿ ಅನ್ನುವುದೆಲ್ಲ ಈ ಹಿಂದಿನಂತೆ ನಮ್ಮ ಗ್ರಹಿಕೆಗೆ ಬರ್ತದೆ. ಆ ಯಜ್ಞದಲ್ಲಿ ಅಸ್ಯ ಸೂದದೋಹಸಃ, ಅಸ್ಯ ಸೂದದೋಹಸಃ ಜ್ಞಾನ ಮತ್ತು ಕರ್ಮಗಳನ್ನ ನಮಗೆ ಕೊಡುವಂತಹ, ಅನುಗ್ರಹಿಸುವಂತಹ ಈ ಭಗವಂತನಿಗಾಗಿ, ಇದು ಅದರ ಅರ್ಥ. ಸೋಮಂ ಅನ್ನುವುದನ್ನ, ಇಲ್ಲೊಂದು ಶಬ್ದ ಇದೆಯಲ್ಲ, ಈ ಮಂತ್ರದಲ್ಲೇ ಸೋಮಂ ಅಂತ ಶಬ್ದ ಇದೆ. ಆ ಸೋಮಂ ಅನ್ನುವುದನ್ನು, ಇಂದ್ರಂ ಅನ್ನುವುದನ್ನು ನಾನು ಭಗವಂತನಿಗೆ ವಿಶೇಷಣವನ್ನಾಗಿ ಮಾಡ್ಕೊಂಡಿದ್ದೇನೆ. ಸೋಮ ಅಂದ್ರೆ ಸೌಮ್ಯ ಅಂತ ಒಂದರ್ಥ. ಇನ್ನೊಂದು, ಸೋಮ ಎಂಬಲ್ಲಿ ಉ ಮತ್ತು ಮ ಅಂತ ಎರಡಿವೆ. ಅವರಿಬ್ಬರಿಂದಲೂ ಕೂಡಿದವನು ಅಂತ ಅರ್ಥ. ಉ ಅಂದ್ರೆ ಶಂಕರ, ಮಾ ಅಂದ್ರೆ ಲಕ್ಷ್ಮೀದೇವಿ, ಅವರಿಬ್ಬರಿಂದಲೂ ಕೂಡಿದವನು, ಅವನೇ ಆ ಸೋಮ. ಮತ್ತೆ ಊಮರು ಅಂದ್ರೆ ಸಕಲ ಭೂತಗಳು, ಸಕಲ ಭೂತೈ ಯುಕ್ತಂ, ಎಲ್ಲ ಪ್ರಜೆಗಳಿಂದಲೂ ಕೂಡಿದವನು. ಇದು ಎರಡನೇ ಅರ್ಥ. ಮತ್ತೊಂದರ್ಥ, ಸ ಅಂದ್ರೆ ಸಾರಭೂತ, ಮ ಅಂದ್ರೆ ಪರಿಮಿತಿ, ಅಮ ಅಂದ್ರೆ ಪರಿಮಿತಿ ಇಲ್ಲದವನು. ಹೀಗೆ ಒಟ್ಟು 3 ಅರ್ಥಗಳು ಈ ಸೋಮ ಎಂಬ ಶಬ್ದಕ್ಕೆ ನಮಗೆ ಬರ್ತವೆ. 4 ಅರ್ಥಗಳು ಒಟ್ಟು: ಸೌಮ್ಯ, ಪಾರ್ವತಿ ಮತ್ತು ಶಂಕರ ಮತ್ತು ಲಕ್ಷ್ಮಿಯಿಂದ ಕೂಡಿದವನು. ಮಾ ಅನ್ನೋದು ಪಾರ್ವತಿ ಅಂತಲೂ ಅರ್ಥ ಮಾಡ್ಕೊಳ್ಬಹುದು, ಅದು 2ನೇ ಅರ್ಥ. ಎಲ್ಲ ಪ್ರಜೆಗಳಿಂದಲೂ ಕೂಡಿದವನು ಅಂತ 3ನೇ ಅರ್ಥ. ಸಾರಭೂತನಾದವನು, ಅಳತೆಗೆ ಸಿಕ್ಕದವನು ಅಂತ 4ನೇ ಅರ್ಥ. ಇಂಥ ಇಂದ್ರನನ್ನ ಸೋಮಂ ಅಂತ ಆ ಮೂಲ ವೇದ ವಾಕ್ಯದಲ್ಲಿದೆ, ಅದನ್ನು ಗಮನಿಸಿ. ತಾಸ ಸೂದದೋಹಸಃ ಅಂತ. ಇಂದ್ರಮಿದ್ಗಾಥಿನಃ ಅನ್ನೋಲ್ಲಿ ಇಂದ್ರ ಶಬ್ದ ಇದೆ. ಅವೆರಡನ್ನೂ ಜೊತೆಗೆ ನಾನು ಸೇರಿಸ್ಕೊಂಡಿದ್ದೇನೆ. ಇಂದ್ರಂ ಮಿತ್, ಇಂದ್ರಮೇವ, ಅಂಥ ಭಗವಂತನನ್ನೇ ಶ್ರೀಣಂತಿ ಸಂಬಂಧಯಂತಿ ಅಂದ್ರೆ ಪೂಜೆಯಂತಿ ಅಂತಿದೆ ಒಟ್ಟಾರೆ ಅರ್ಥ. ಈ ಸೋಮ ಎಂಬ ಶಬ್ದಕ್ಕೆ ಹಿಂದೆ ನಾವು ಅರ್ಥವನ್ನು ನೋಡಿರಲಿಲ್ಲ. ಸೋಮ ಅಂತ ಈ ಪವಮಾನದಲ್ಲಿ ಅನೇಕ ಕಡೆ ಕೇಳಿ ಬರ್ತದೆ. ಸೋಮ ಪುನಾನು ಅರ್ಷತಿ ಇತ್ಯಾದಿ ಕಡೆ, ಮತ್ತೆ ಬೇರೆ ಬೇರೆ ಕಡೆನೂ ಕೂಡ ಅದು ಕೇಳಿ ಬರ್ತದೆ. ಆಚಾರ್ಯರು ಅದಕ್ಕೆ ಅರ್ಥ ಹೇಳಿದ್ದಾರೆ ಸೋಮ ಶಬ್ದಕ್ಕೆ. ಅದನ್ನೇ ನಾನೀಗ 4 ಅರ್ಥಗಳನ್ನು ಹೇಳಿದ್ದು. ಅವು ನನ್ನ ಅರ್ಥಗಳೇನೂ ಅಲ್ಲ, ಆಚಾರ್ಯ ಹೇಳಿದಂತಹ ಅರ್ಥಗಳೇ ಅವು. ಋಗ್ಭಾಷ್ಯದ 1ನೇ ಅಧ್ಯಾಯದ 324ನೇ ಶ್ಲೋಕ ಅದು. 18ನೇ ಸೂಕ್ತ ಅದು 1ನೇ ಅಷ್ಟಕದ 1ನೇ ಅಧ್ಯಾಯದ 34ನೇ ವರ್ಗ, ಅಥವಾ 1ನೇ ಮಂಡಲದ 5ನೇ ಅನುವಾಕ, ಅಥವಾ 18ನೇ ಸೂಕ್ತ. ಸಖಾವೀರೋ ನರಿಷ್ಯತಿ ಯಮಿಂದ್ರೋ ಬ್ರಹ್ಮಣಸ್ಪತಿ ಸೋಮೋ ಹಿನೋತಿ ಮರ್ತ್ಯಂ ಅಂತ ಮಂತ್ರ. ಸೋಮ ಅನ್ನೋ ಶಬ್ದಕ್ಕೆ ಅಲ್ಲಿ ಅರ್ಥವನ್ನು ಆಚಾರ್ಯ ಹೀಗೆ ವರ್ಣನೆ ಮಾಡಿದ್ದಾರೆ. ಸೋಮ ಸೌಮ್ಯತ್ವತೋ ಹರಿಹಿ, ತುಂಬ ಸೌಮ್ಯನಾದ್ರಿಂದ, ಭಕ್ತರಿಗೆ ಸೌಮ್ಯವಾದ ಹಿತಕರವಾದ ರೂಪವುಳ್ಳವನಾದ್ರಿಂದ ಆತ ಸೌಮ್ಯ. ಉನಾಮಯಾಚ ಯುಕ್ತತ್ವಾತ್, ಉ ಅಂದ್ರೆ ಉಕಾರ ಶಂಕರ ಪ್ರೋಕ್ತ ಬಂತೆ, ಉ ಅಂದ್ರೆ ರುದ್ರ, ಮಾ ಅಂದ್ರೆ ಲಕ್ಷ್ಮೀದೇವಿ, ಮಾ ಅಂದ್ರೆ ಪಾರ್ವತಿ ಅಂತಲೂ ಇಟ್ಕೊಳ್ಳೋಣ ಅಂತ ನಂದೊಂದು ನಡುವಿನ ಆಲೋಚನೆ. ಉಮಾ ಮಯಾಚ ಯುಕ್ತತ್ವಾತ್, ಊಮೈರ್ ಯುಕ್ತತ್ವತೋಥವಾ, ಊಮರು ಅಂದ್ರೆ ಪ್ರಜೆಗಳು ಅಂತನೂ ಅರ್ಥ ಇದೆ. ಭೂತಾನಿವೈ ವಿಶ್ವ ಉಮಾಹ ಅಂತ ಹೀಗೆ ಬಂದಿರೋದ್ರಿಂದ ಎಲ್ಲಾ ಪ್ರಜೆಗಳಿಗೂ ಊಮ ಅಂತಾರೆ. ಆ ಪ್ರಜೆಗಳಿಂದ ಕೂಡಿದವನೇ ಊಮೈಹಿ ಸಹಿತ ಸೋಮಃ. ಅಮಹ ಸಹ ಇತಿವ. ಮ ಅಂದ್ರೆ ಪರಿಮಿತಿ, ಮ ಅಂದ್ರೆ ಪರಿಮಿತಿ ಇಲ್ಲದವನು, ಸಹ ಅಂದ್ರೆ ಅತ್ಯಂತ ಶ್ರೇಷ್ಠ ಸಾರಭೂತ ಅಂತ ಅರ್ಥ. ಅಲ್ಲಿ ಸಹ ಚ ಅಸೌ ಅಮಶ್ಚ ಅಂತ ಹೀಗೆ ಮಾಡಿದಾಗ ಸಾಮಹ ಅಂತ ಆಗ್ಬೇಕು ಸಮಾಸ ಆದ್ಮೇಲೆ. ಆದ್ರೂ ಒಂದು ಸೋಮ ಯಾಕಾಗಿದೆ ಅಂದ್ರೆ, ಸಹ ಎಂಬಲ್ಲಿ ಸಮಾಸ ಆದಾಗ ನಡುವಿನ ವಿಭಕ್ತಿಗಳನ್ನು ಕಳ್ಕೊಳ್ಳುವಂತ ಸಮಾಸ ಒಂದು, ಅಲುಕ್ ಸಮಾಸ ಒಂದು ಅಂತ ಎರಡನೇದ್ದೊಂದಿದೆ. ವಿಭಕ್ತಿಗಳಿಗೆ ಲೋಪ ಆಗ್ತದೆ ಎಲ್ಲ ಕಡೆ, ಬೇರೆ ಕಡೆ. ಅಲುಕ್ ಸಮಾಸ ಆದಾಗ ನಡುವಿನ ವಿಭಕ್ತಿಗಳಿಗೆ ಲೋಪ ಆಗೋದಿಲ್ಲ, ವಿಭಕ್ತಿ ವಚನಗಳಿಗೆ ಅಲ್ಲಿರುವಂತಹ ಪ್ರತ್ಯಯಗಳಿಗೆ. ಸಹ ಎಂಬಲ್ಲಿ
ಸ ಅದ್ರ ಮುಂದೆ ಸಕಾರ ಇದೆ, ಪ್ರಥಮ ವಿಭಕ್ತಿ ಏಕವಚನದ ಪ್ರತ್ಯಯ ಇದೆ. ಸ ಸ ಪ್ಲಸ್ ಅಮ, ಆ ಸಕಾರ ರಕಾರವಾಗಿ ಪರಿಣಮಿಸಿ ಆಮೇಲೆ ರಕಾರ ಉಕಾರವಾಗಿ ಪರಿಣಮಿಸಿ ಗುಣಸಂಧಿ ಬಂದು ಸೋ ಅಂತ ಆಗ್ತದೆ. ಸೋ ಪ್ಲಸ್ ಅಮ, ಅಮ ಅಂದ್ರೆ ಪರಿಮಿತಿ ರಹಿತ, ಹಾಗಾಗಿ ಸೋಮ ಅಂತ ಇಷ್ಟಾರ್ಥ ಅದರಿಂದ ಬರ್ತದೆ. ಇದು ಅಲುಕ್ ಸಮಾಸ. ಅಮಹ ಸಹ ಇತಿವಾ, ಇದನ್ನ ಆಚಾರ್ಯರು 4 ಅರ್ಥಗಳನ್ನ ಹೇಳಿಕೊಟ್ಟಿದ್ದಾರೆ. ಈ ಅರ್ಥವನ್ನ ಇಲ್ಲಿ ಕೂಡ ನಾವು ಸ್ವೀಕಾರ ಮಾಡಿದರೆ ಈ ಸ್ಥವಿಷ್ಠ ಅನ್ನೋ ಶಬ್ದಕ್ಕೂ ಸೋಮ ಅನ್ನೋ ಶಬ್ದಕ್ಕೂ ಒಂದೇ ಅರ್ಥ ಆಗ್ತದೆ. ಸ್ಥವಿಷ್ಠ ಅಂದ್ರೂ ಕೂಡ ಅತ್ಯಂತ ದೊಡ್ಡ ರೂಪವುಳ್ಳವನು ಅಂತಾನೆ ಅರ್ಥ. ಅಮ ಅಂದ್ರೂ ಕೂಡ ಪರಿಮಿತಿ ರಹಿತನಾದವನು ಅಂತಾನೆ ಅರ್ಥ. ಪರಿಮಿತಿ ರಹಿತವಾದ ಅತ್ಯಂತ ಶ್ರೇಷ್ಠವಾದ ರೂಪ ಒಂದು, ಹೀಗರ್ಥವೇ ಅಲ್ಲಿಂದ ಬರ್ತದೆ. ಇಂದ್ರ ಅನ್ನೋದು ಮತ್ತೆ ಸೋಮ ಅನ್ನೋದು 2 ಶಬ್ದ ಇವೆ ವೇದವಾಕ್ಯದಲ್ಲಿ. ಅವೆರಡು ಸೇರಿ ಆ ಸ್ಥವಿಷ್ಠ ಅನ್ನೋ ಶಬ್ದವನ್ನ ವ್ಯಾಖ್ಯಾನಿಸ್ತವೆ. ಸ್ಥವಿಷ್ಠ ಅಂದ್ರೂ ಶ್ರೇಷ್ಠನೇ, ಯಾವುದೇ ಪ್ರಮಾಣ ಇಲ್ಲದೆ ಅತ್ಯಂತ ಗರಿಷ್ಠವಾದ ರೂಪ ಇರುವವನು ಅಂತ ಅರ್ಥ. ಇನ್ನೊಂದು ಮತ್ತೆ ಸೋಮ ಎಂಬಲ್ಲಿಯೂ ಕೂಡ ಪರಿಮಿತಿ ರಹಿತನಾದವನು ಅನ್ನೋ ಅರ್ಥವನ್ನೇ ಅವು ವರ್ಣನೆ ಮಾಡ್ತವೆ. ಏವಂಚ ಸ್ಥವಿಷ್ಠ ಸ್ಥೂಲತಮಃ ಇತ್ಯರ್ಥಂ ಬೃಹತ್ಯಾಹ ಶಬ್ದ ಸ್ತೋಮಃ ಪರಿಮಿತಿ ರಹಿತ ಇತಿ ವಿವರೀವರ್ತಿ. ಹೀಗದು ವ್ಯಾಖ್ಯಾನ ರೂಪವಾಗಿದೆ ಅಂತ ಅದರ ತಾತ್ಪರ್ಯ. ಇದಕ್ಕಾಗಿ ಇಂದ್ರಮಿದ್ಗಾಥಿನಃ ಅನ್ನುವುದನ್ನ ಇದೇ ಮಂತ್ರದ ಜೊತೆಗೆ ನಾನು ಸೇರಿಸ್ಕೊಂಡಿದ್ದೇನೆ. ಮತ್ತೆ ತಪಸ್ತಮ ಅನ್ನುವ ಹಿಂದಿನ ಮಂತ್ರದಿಂದ ಇರುವ ಶಬ್ದವನ್ನು ಇಲ್ಲೇನು ಅನುವೃತ್ತಿ ನಾನು ಮಾಡಿಕೊಂಡಿಲ್ಲ. ಹಾಗಾಗಿ ಸೋಮ ಎಂಬ ಶಬ್ದಕ್ಕೂ ಸ್ಥವಿಷ್ಠ ಎಂಬ ಶಬ್ದಕ್ಕೂ ನಿಕಟವಾದ ಸಂಬಂಧ ಇದೆ. ಸ್ಥವಿಷ್ಠ ಎಂಬುದಾಗಿ ಏನು ವಿಷ್ಣು ಸಹಸ್ರನಾಮ ಹೇಳಿದೆ ಅದನ್ನೇ ಸೋಮ ಮತ್ತು ಇಂದ್ರ ಎಂಬ ಶಬ್ದಗಳು ಈ ವೇದದಲ್ಲಿ 50ನೇ ಬೃಹತಿಯಲ್ಲಿ ವ್ಯಾಖ್ಯಾನಿಸ್ತವೆ ಅಂತ ತಾತ್ಪರ್ಯ ಆಗ್ತದೆ ಒಟ್ಟಾರೆ. ಭಗವಂತನನ್ನ ಅಣೋರಣೀಯಾನ್ ಮಹತೋ ಮಹಿಯಾನ್, ಅಣುವಿಗಿಂತ ಅಣು ಮಹತ್ಗಿಂತಲೂ ಮಹತ್ವ ಅಂತ ಉಪನಿಷತ್ತು ವರ್ಣನೆ ಮಾಡ್ತದೆ. ಆದರೂ ಕೆಲವು ಕಡೆ ಅಸ್ಥೂಲಂ ಅನಣು, ಸ್ಥೂಲವೂ ಅಲ್ಲ ಅಣುವೂ ಅಲ್ಲ ಅಂತಲೂ ಹೇಳಿದ್ದಿದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆ ಮಾತು ಬರ್ತದೆ. ಅದು ಹೇಗೆ ಅಂದ್ರೆ, ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿ ವೈಲಕ್ಷಣ್ಯಾ ಜನಾರ್ದನಃ ಅಸ್ಥೂಲಾದಿರಿತಿ ಪ್ರೋಕ್ತಃ ನೈವ ಸ್ಥೌಲ್ಯಾದ್ಯಭಾವತಃ. ಪ್ರಸಿದ್ಧವಾದ ಜಗತ್ತಿನಲ್ಲಿ ಕಂಡುಬರುವಂತಹ ಪ್ರಾಕೃತವಾದ ಸ್ಥೂಲತ್ವ ಮತ್ತೆ ಸೂಕ್ಷ್ಮತ್ವ ಇವ್ಯಾವೂ ಭಗವಂತನಿಗಿಲ್ಲ. ಆದ್ರಿಂದ ಅವನನ್ನು ಸ್ಥೂಲ ಅಲ್ಲ ಅಂತ ಹೇಳ್ತಾರೆ, ಸೂಕ್ಷ್ಮ ಅಲ್ಲ ಅಂತ ಹೇಳ್ತಾರೆ. ಆದರೂ ಅಪ್ರಾಕೃತವಾದ ಒಂದು ಅತಿ ದೊಡ್ಡದಾದ ಸ್ಥವಿಷ್ಠವಾದ ರೂಪ ಮತ್ತು ಸೂಕ್ಷ್ಮವಾದ ರೂಪ ಅವನಿಗೆ ಇದ್ದೇ ಇದೆ. ಅಣೀಯಸಾಂ ಅಣೀಯಾಂಸಂ ಸ್ಥವಿಷ್ಠಂ ಚ ಸ್ಥವೀಯಸಾಂ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಲೋಕ. ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ. ಇಡೀ 14 ಲೋಕಗಳೇ ಆತನಿಗೊಂದು ದೊಡ್ಡ ವಿಗ್ರಹ. ಲೋಕದಲ್ಲೆಲ್ಲ ವ್ಯಾಪಿಸಿರುವಂತಹ ರೂಪ ಉಂಟು. ಇದು ಶಿಲಾವತ್ ಪ್ರತಿಮೆ ವೇಷ ವಿಷ್ಣುರ್ ಲೋಕ ಚತುರ್ದಶಿ ಅಂತ ಭಾಗವತ ತಾತ್ಪರ್ಯದಲ್ಲಿ 4, 11, 17ನೇ ಉಲ್ಲೇಖ. ಅಲೌಕಿಕೋಪಿ ಜ್ಞಾನಾದಿ ತಚ್ಛಬ್ದೇನೈವ ಭಣ್ಯತೆ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜೇವ ದೇವರಾಟ್. ಪದ್ಮಪುರಾಣದ ಮಾತಿದು, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದದ್ದು 3:2:34. ಈ ಭಗವಂತನ ಪ್ರತಿಯೊಂದು ಅವನ ಗುಣಗಳು, ಆತನ ಸ್ವರೂಪ ಇವೆಲ್ಲವೂ ಕೂಡ ಅಲೌಕಿಕ. ನಾವು ಲೋಕದಲ್ಲಿ ಯಾವ ಶಬ್ದಗಳಿಂದ ವ್ಯವಹಾರ ಮಾಡ್ತೀವೋ, ಏನೇನೋ ಸಂಗತಿಗಳು ನಮಗೆ ನಮ್ಮ ಗ್ರಹಿಕೆಗೆ ಬಂದಿರುವಂತಹ ಸಂಗತಿಗಳನ್ನೆಲ್ಲ ಹೇಳ್ತೇವೋ, ಅವೆಲ್ಲ ಆ ಶಬ್ದಗಳು ಆ ಲೌಕಿಕ ವಸ್ತುಗಳಿಗೆ ಮಾತ್ರ ಸೀಮಿತವಾದದ್ದು. ಅಲೌಕಿಕ ವಸ್ತುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಭಗವಂತನನ್ನು ಹೇಳಲಿಕ್ಕೆ ಬೇರೆ ಶಬ್ದವಾದರೂ ಇಲ್ಲಲ್ಲ, ಲೌಕಿಕವಾದ ಶಬ್ದಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬಿಟ್ಟು ಬಿಟ್ರೆ ಹಾಗಾದ್ರೆ ಹೇಳುವುದು ಯಾವುದರಿಂದ? ಪ್ರತ್ಯಕ್ಷಕ್ಕೆ ನಿಲುಕುವವನಲ್ಲ, ಅನುಮಾನಕ್ಕೆ ಸಾಧ್ಯವೇ ಇಲ್ಲ. ಆಗಮಾದರೂ ಕೂಡ ವೇದಕ್ಕೂ ಕೂಡ ಪೂರ್ಣವಾಗಿ ನಿಲುಕುವವನಲ್ಲ ಅಂದ ಮೇಲೆ ಅವನನ್ನು ಹೇಳ್ದೇನೆ ಹೋದ್ರೆ ಅದರ ಜ್ಞಾನ ಬರುವುದು ಹೇಗೆ? ಬೇರೆ ಮಾರ್ಗ ಇಲ್ಲ ಅಂತ ಸ್ಥೂಲ, ಅಣು, ಸ್ಥವಿಷ್ಠ ಇತ್ಯಾದಿ ಶಬ್ದಗಳಿಂದ ಅವನು ಹೇಳ್ತಾ ಇದ್ದೇವೆ. ಯಥಾ ರಾಜೇವ ದೇವರಾಟ್. ದೇವರಾಜ ಇಂದ್ರ ಅಂದ್ರೆ ಯಾರು? ಯಾವುದಾದ್ರು ಒಂದು ಮಗು ಕೇಳಿದ್ರೆ
ನಮ್ಮಲ್ಲಿ ರಾಜ ಇದ್ದಾರಲ್ಲ, ನಮ್ಮಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇದ್ದಾರಲ್ಲ, ಅವರಂತಾನೆ ದೇವರಾಜ ಇಂದ್ರ ಅಂತ ಹೇಳಬೇಕು. ಹಾಗೆ ಹೇಳಿ ಅವರಿಗೊಂದೇನೋ ಸಣ್ಣ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೇವೆ. ವಾಸ್ತವಿಕವಾಗಿ ಒಬ್ಬ ದೇವ ರಾಜ ಇಂದ್ರ, ಒಬ್ಬ ರಾಷ್ಟ್ರಪತಿ, ಒಬ್ಬ ಪ್ರಧಾನಮಂತ್ರಿ, ಒಂದು ಊರಿನ ರಾಜ ಇವರಿಗಿಂತ ತುಂಬ ಭಿನ್ನವಾಗಿಯೇ ಇರ್ತಾನೆ. ಅದರಂತೆ ನಮಗೆ ಪರಿಚಿತ ಇರುವ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನ ಪ್ರತ್ಯೇಕವಾಗಿ ಆಗಲಿ, ಒಟ್ಟಾರೆಯಾಗಿ ಆಗಲಿ, ಆತನನ್ನು ಏನೇ ಹೇಳಿದ್ರು ಅವೆಲ್ಲವೂ ಕೂಡ ಆತನನ್ನು ಪೂರ್ಣವಾಗಿ ಹೇಳಿದಂತಾಗೋದಿಲ್ಲ. ಅಸ್ಥೂಲ ಅನಣು ಮಾತ್ರ ಶಬ್ದ ಅಲ್ಲ, ಕರುಣಾಮಯಿ ಮೊದಲಾದ ಶಬ್ದಗಳು, ಜ್ಞಾನಿ ಅನ್ನುವ ಶಬ್ದ, ಹೀಗೆ ಯಾವುದೇ ಶಬ್ದ ಆದರೂ ಕೂಡ ಭಗವಂತನನ್ನು ಎಷ್ಟೇ ವರ್ಣನೆ ಮಾಡಿದ್ರು ಅದು ಪೂರ್ಣವಾಗಿ ವರ್ಣನೆ ಮಾಡಿದಂತೆ ಆಗುವುದೇ ಇಲ್ಲ. ಆದರೆ ಬೇರೆ ಮಾರ್ಗ ಇಲ್ಲ, ಆದ್ರಿಂದ ಆ ಶಬ್ದಗಳನ್ನ ಹೇಳ್ತಾ ಇದ್ದೇವಷ್ಟೇ ನಾವು ಅಂತ ಶಾಸ್ತ್ರವೇ ಆ ಭಗವಂತನ ಕುರಿತಾಗಿ ಹೇಳಿದೆ. ಶಿಲಾವತ್ತಸ್ಯ ದೇಹೋಯಂ ಅಂಡಕೋಶಸ್ತು ಸಾವೃತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮತ್ತೊಂದು ಮಾತು. ಸ್ಥವಿಷ್ಠಶ್ಚ ಸ್ಥವೀಯಸಾಮ್ ಅಂತ ಭಾಗವತದಲ್ಲಿ 2:1-24 ಇದು. ಬ್ರಹ್ಮಾಂಡವೇ ಭಗವಂತನ ಪ್ರತಿಮೆ. ಜ್ಞಾನಾನಂದ ಪೂರ್ಣಾಹ ಸಂತಹ ತಿಷ್ಠಂತಿ ಇತಿ ಸ್ಥಾಹ ಮುಕ್ತಾತ್ಮಾನಃ. ಮತ್ತೊಂದು ಅರ್ಥದಂತೆ ಸ್ಥ ಅಂದರೆ ಜ್ಞಾನಾನಂದ ಪೂರ್ಣರಾಗಿರುವಂತಹ ಮುಕ್ತರೇ ಸ್ಥಗಳು. ಅವರಲ್ಲಿ ವಿಶೇಷಣ ಇರುವವನು ಸ್ಥವಿಷ್ಠ. ನಾನು ಆವಾಗೊಂದು ಹೇಳಿದೆ, ಸ್ಥ ಅಂದ್ರೆ ಜ್ಞಾನಿಗಳು ಅಂತ ಹೇಳಿ. ಜ್ಞಾನಿಗಳಲ್ಲಿ ವಿಶೇಷವಾಗಿದ್ದಾನೆ ಭಗವಂತ. ಗರುಡನಲ್ಲಿ ಇರುವಂಥವನು ಅನ್ನೋ ಅರ್ಥವನ್ನ ಈಗಾಗಲೇ ಹಿಂದೆ ನೋಡಿದ್ದೇವೆ. ಶಾಂಕರ ಭಾಷ್ಯ ವರ್ಣನೆ ಮಾಡುವಂತೆ ಅತ್ಯಂತ ಸ್ಥೂಲನಾದವನು. ವಿಶಿಷ್ಟಾದ್ವೈತ ಸಂಪ್ರದಾಯದ ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ತನ್ನ ಸಂಕಲ್ಪದಿಂದ ಬಹುರೂಪವನ್ನು ತಾಳಿದ್ದಾನೆ. ಬಹುಭವಂಶ್ಚ ಸೂಕ್ಷ್ಮಾಣಂ ಸ್ಥೂಲಾವಸ್ಥತೆಯಾಚ ಸಹ ವಿಸ್ತಾರವತ್ವಾದ್ಯ ಸ್ಥೂಲ ಸ್ಥವಿಷ್ಠ ಪ್ರಕೀರ್ತಿತಃ. ತನ್ನ ಸಂಕಲ್ಪದಿಂದಲೇ ಸ್ಥೂಲವೂ ಸೂಕ್ಷ್ಮವೂ ಆದಂತಹ ನಾನಾ ಥರದ ರೂಪಗಳನ್ನು ತಾಳುವವನು ಅಂತ ಅದರ ಅರ್ಥವನ್ನ ಬರೆದಿದ್ದಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಸ್ಥವಿಷ್ಠ ಅತ್ಯಂತ ಸ್ಥೂಲ, ಅತ್ಯಂತ ವ್ಯಾಪ್ತವಾದಂತಹ ದೊಡ್ಡ ರೂಪವುಳ್ಳವನು ಅಂತ ಇಷ್ಟೇ ಅರ್ಥವನ್ನ ಬರೆದಿದ್ದಾರೆ. ಆ ಅರ್ಥವನ್ನು ಹಿಂದೆ ನೋಡಿದ್ದೇವೆ. ಕ್ರಮಪ್ರಾಪ್ತವಾಗಿ ಈಗ ಆ ಎಲ್ಲ ವ್ಯಾಖ್ಯಾನಕಾರರ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಹೀಗೆ ಸ್ಥವಿಷ್ಠ ಅನ್ನೋ ಶಬ್ದವೂ ಕೂಡ ಭಗವಂತನ ಮೂಲ ಸ್ವರೂಪ ಹೇಗಿದೆ ಅದು ಅತ್ಯಂತ ವ್ಯಾಪ್ತವಾದದ್ದು, ಮತ್ತೆ ನಮ್ಮೆಲ್ಲರ ಜೊತೆ ಯಾವತ್ತೂ ಕೂಡ ಇರುವಂಥದ್ದು. ಸಾಧನ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡುವಾಗ ನಮ್ಮೆಲ್ಲರ ಜೊತೆ ಯಾವತ್ತೂ ಪ್ರಯಾಣಿಸ್ತಾ ಇರುವಂತಹ ಒಂದು ಮಾರ್ಗ ಅದು. ತುಂಬಾ ವಿಚಿತ್ರವಾದ ಶಬ್ದ. ಭಗವಂತ ನಾವು ಹುಟ್ಟುವಾಗ ನಮ್ಮಲ್ಲಿ ಒಂದು ರೂಪದಿಂದ ಹುಟ್ಟುತ್ತಾನೆ. ಭಗವಂತನಿಗೆ ಗರ್ಭಸ್ಥವಾದ ಶಿಶುವಿನ ಜೊತೆಗೆ ಭಗವಂತನಿಗೂ ಒಂದು ಜನನ ಇದೆ ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಅಂತೂ ಭಗವಂತ ನಾವು ಹುಟ್ಟುವಾಗ ನಮ್ಮ ಜೊತೆಗೆ ಬರ್ತಾನೆ, ಸಾಯುವಾಗ ನಮ್ಮ ಜೊತೆಗೆ ಆತನ ರೂಪವು ಹೊರಟೋಗ್ತದೆ. ಮತ್ತೆ ನಾವು ಮುಕ್ತಿಯ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಇರುವಾಗ ಆವಾಗಲೂ ಕೂಡ ಭಗವಂತನ ರೂಪ ನಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತದೆ. ಯಾವತ್ತೂ ನಮ್ಮ ಜೊತೆಗಿದ್ದು ಯಾವತ್ತೂ ನಮ್ಮ ಕೈ ಬಿಡದ ಒಂದು ರೂಪ ಅದು. ಭಗವಂತನ ಆ ಮಹತ್ವದ ಕುರಿತಾಗಿ ಭಾಗವತ ತಾತ್ಪರ್ಯದೊಂದು ಶ್ಲೋಕ ಇದೆ. ಭಾಗವತ ಶ್ಲೋಕ ನಂಗೆ ನೆನಪಿಗೆ ಬರೋದಿಲ್ಲ. ಅಗ್ರತೋ ಗಮನೇ ವಿಷ್ಣು ಪಾದಸ್ಪೃಷ್ಟಂ ರುಜೋ ಭವೇತ್ ಅಥ ಸ್ವಭಕ್ತಂ ಪೂಯೆಯೇ ತೆನು ವ್ರಜತಿ ಕೇಶವ ಅಂತ. ಭಗವಂತ ನಮ್ಮ ಜೊತೆಗಿದ್ದಾನೆ ಅನ್ನೋದು ಅನೇಕ ಬಾರಿ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಮುಂದೆ ಆತ ಕಾಣಿಸ್ತಾ ಇದ್ರೆ ನಮ್ಮ ಕಣ್ಣು ಮುಂದೆ ಇರ್ತದೆ, ಹಿಂದೆ ಇದ್ರೆ ನಮ್ ಕಣ್ಣಿಲ್ಲ. ಕಣ್ಣು ಮುಂದೆ ಇದ್ರೂ ಕೂಡ ಹಿಂತಿರುಗಿ ನೋಡಿದ್ರೆ ಹಿಂದಿಂದ ಕಾಣಿಸ್ತದೆ, ಇಲ್ಲ ಅಂತಲ್ಲ. ಆದ್ರೆ ಸಾಮಾನ್ಯವಾಗಿ ಮನುಷ್ಯ ಹಿಂದೆ ಮುಂದೆ ಅಕ್ಕಪಕ್ಕ ನೋಡುವುದಕ್ಕಿಂತ ಹೆಚ್ಚು ಮುಂದೆ ನೋಡ್ತಿರ್ತಾನೆ. ಭಗವಂತ ನಮ್ಮ ಕಣ್ಣೆದುರಿಗೆ ಇದ್ರೆ ನಮ್ಮ ಜೊತೆಗೆ ಅವನು ಕೂಡ ಹೊರಟಿದ್ರೆ ನಮ್ಮ ಮುಂದೆ ನಮಗೆ ಮಾರ್ಗದಲ್ಲಿ ಬರುವಂತಹ ಎಲ್ಲಾ ಎಡರು ತೊಡರುಗಳನ್ನ ಆತ ಪರಿಹರಿಸಿಕೊಂಡು ಹೋಗ್ತಾ ಇದ್ರೆ ನಮಗೊಂದು ಭರವಸೆ ಬರ್ತದೆ. ಆದ್ರೆ ಆತ ಮುಂದಿರೋದಿಲ್ಲ.
ಹಿಂದಿರ್ತಾನೆ ಅಂತ ಹೇಳ್ತದೆ ಭಾಗವತ ತಾತ್ಪರ್ಯ. ಯಾಕೆಂದ್ರೆ ಭಗವಂತ ನಮ್ಮ ಮುಂದೆ ಹೋಗಬೇಕು ಅಂತ ನಮ್ಮ ನಿರೀಕ್ಷೆ. ಯಾಕೆಂದ್ರೆ ವಿಘ್ನಗಳನ್ನು ಪರಿಹರಿಸಿಕೊಂಡು ದಾರಿಯನ್ನ ನಿಷ್ಕಂಟಕವನ್ನಾಗಿ ಮಾಡಿ ತಾನು ಮುಂದುವರಿಬೇಕು, ಅವನ ಹಿಂದೆ ನಾವು ಹೋಗಬೇಕು ಅಂತ. ಆದರೆ ಆತ ನಡೆದ ಮಾರ್ಗದಲ್ಲಿ ಆ ಭಗವಂತನ ಪಾದ ಚಿಹ್ನವುಳ್ಳಂತ ಆ ನೆಲದ ಮೇಲೆ ನಾವು ಹೋಗ್ಬೇಕಾಗ್ತದೆ. ಅಗ್ರತೋ ಗಮನೇ ವಿಷ್ಣು ಪಾದಸ್ಪೃಷ್ಟಂ ರಜೋ ಭವೇತ್. ಅವನು ನಡೆದಾಡಿದ ಮಾರ್ಗದಲ್ಲಿ ಮೂಡಿದ ಆತನ ಹೆಜ್ಜೆಗಳೇನಿವೆ ಅದರ ಮೇಲೆ ನಾವು ಕಾಲಿಟ್ರೆ ಅದು ನಮಗೆ ಶೋಭೆ ಅಲ್ಲ. ಅಥ ಸ್ವಭಕ್ತಂ ಪೂಯೇಯ, ಭಕ್ತ ಮುಂದೆ ಹೋಗಲಿ, ನಾನು ಅವನ ಹಿಂದೆ ಬರ್ತೇನೆ ಅಂತ ಅನುವ್ರಜತಿ ಕೇಶವ. ಭಗವಂತ ನಮ್ಮ ಹಿಂದೆ ಬರ್ತಾನೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಹಿಂದೆ ಬಂದ್ರೆ ಭಗವಂತನ ಪಾದದ ಆ ಲಕ್ಷಣಗಳ ಮೇಲೆ, ಗುರುತುಗಳ ಮೇಲೆ, ಲಾಂಛನಗಳ ಮೇಲೆ ಕಾಲಿಡುವಂಥ ಪಾಪ ನಮಗೆ ಬರೋದಿಲ್ಲ. ನಾವು ಶುದ್ಧರಾಗಿ ಉಳಿತೇವೆ. ನನ್ನ ಭಕ್ತನಾದ ಈ ವ್ಯಕ್ತಿಯನ್ನ ಶುದ್ಧನನ್ನಾಗಿಡೋಣ, ಆತನಿಗೆ ಪಾಪ ಬರದೇ ಇರಲಿ, ನನ್ನ ಪಾದದ ಗುರುತುಗಳ ಮೇಲೆ ತನ್ನ ಪಾದದ ಗುರುತನ್ನು ಮೂಡಿಸಿ ಆತ ಪಾಪಕ್ಕೆ ಗುರಿಯಾಗದೇ ಇರಲಿ ಅಂತ ಭಗವಂತ ಮುಂದೆ ಹೋಗೋದಿಲ್ಲ, ಹಿಂದೆ ಬರ್ತಾನೆ ಅಂತಿದೆ. ವಸ್ತುತಃ ಆತ ಹಿಂದೆನೂ ಇದ್ದಾನೆ, ಅಗ್ರತಃ ಇದ್ದಾನೆ, ಪೃಷ್ಠತಃ ಇದ್ದಾನೆ, ಉಭಯೋ ಪಾರ್ಶ್ವಯೋ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದರೂ ಹೀಗೊಂದು ತುಂಬಾ ಅದ್ಭುತವಾದ ಮಾತನ್ನ ಭಾಗವತ ತಾತ್ಪರ್ಯ ಆತ ಹಿಂದೆ ಯಾಕೆ ಬರ್ತಾನೆ ಅಂತ ಅನ್ನೋದನ್ನು ಹೇಳ್ತದೆ. ಹೀಗೆ ನಮ್ಮ ಜೊತೆಗೆ ಯಾವತ್ತೂ ಕೂಡ ಇರುವಂತಹವನು ಭಗವಂತ ಅನ್ನೋದನ್ನ ನಾವು ಮನಗಾಣಬೇಕು. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.